ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MD ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ಹೇಳ್ತಾ ಇದ್ನಲ್ಲ, ನನ್ನ ಫ್ರೆಂಡ್ ಮನೆದು ಗೃಹ ಪ್ರವೇಶ ಇದೆ ಅಂತ. ಸೊ ಅಲ್ಲಿ ಹೊರಟಿದ್ವಿ. ಸೊ ಸತ್ಯನಾರಾಯಣ ಪೂಜೆ ಎಲ್ಲ ಮುಗ್ದಿತ್ತು. ಸೊ ನಾವು ಹೋಗೋಷ್ಟೊತ್ತಿಗೆ 12:30 ಆಗಿತ್ತು. ತುಂಬ ಜನ ಬಂದಿದ್ದರು. ಸೊ ಮನೆ ಒಳಗಡೆ ತುಂಬ ಜನ ಇದ್ದರು. ಸೊ ನಾನು ಜಾಸ್ತಿ ಹೊತ್ತು ಅಲ್ಲಿ ಇರಲಿಲ್ಲ. ಗಿಫ್ಟ್ ಕೊಟ್ಬಿಟ್ಟು ಒಂದು 5 ಮಿನಿಟ್ಸ್ ಮಾತಾಡಿಕೊಂಡು ಮನೆ ನೋಡಿಕೊಂಡು ಸೊ ಕೆಳಗಡೆ ಊಟಕ್ಕೆ ಬಂದ್ವಿ. ಸೊ ಇವು ನನ್ನ ಚಿಕ್ಕ ಮಗ ಮತ್ತು ದೊಡ್ಡವನು ಮೌರ್ಯ ಮತ್ತು ಧ್ರುವ್ ಅಂತ. ಸೊ ಅಲ್ಲಿ ಬೇಗ ಊಟ ಮುಗಿಸ್ಕೊಂಡು ನಾವು ಬಂದ್ಬಿಟ್ವಿ. ಹಾಯ್ ಮಾಡು. ಮಕ್ಕಳು ತುಂಬ ದಿನದಿಂದ ಲಾಲ್ಬಾಗ್ ಹೋಗಬೇಕು ಅಂತ ಇದ್ನಲ್ವ. ಸೊ ಅಲ್ಲಿಂದ ನಾವು ಲಾಲ್ಬಾಗ್ಗೆ ಹೋಗೋಣ ಅಂತ ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿ ಆದ್ವಿ. ಮತ್ತು ಮಕ್ಕಳು ಸೊ ಹೊರಟ್ವಿ. ಇದು ಬಂದು ಲಾಲ್ಬಾಗ್ ಎಂಟ್ರೆನ್ಸು. ಸೊ ಟಿಕೆಟ್ ಕೌಂಟರಲ್ಲಿ ಟಿಕೆಟ್ನ ತಗೊಂಡು ನಾವು ಒಳಗಡೆ ಹೋದ್ವಿ. ಸೊ ನೋಡ್ಬೋದು ತುಂಬಾ ರಶ್ ಇತ್ತು, ಬಟ್ ಆದರೂ ಕಮ್ಮಿ ಅನ್ನಿಸ್ತು. ಸೊ ಲಾಸ್ಟ್ ಟೈಮ್ಗೆ ಹೋಲಿಸ್ಕೊಂಡ್ರೆ ಕಮ್ಮಿ ಇತ್ತು. ಸೊ ಇಲ್ಲೆಲ್ಲ ಕೋತಿಗಳಿದ್ವು. ಸೊ ಎಲ್ಲ ನೋಡ್ಕೊಂಡು ಹಾಗೆ ನಿಂತಿದ್ರು. ಸೊ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಅಲ್ಲಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇತ್ತು. ಸೊ ಹಾಗೆ ಡಸ್ಟ್ಬಿನ್ಸ್ ಇಡ್ಬೋದು. ಸೊ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಬಟ್ ಇಲ್ಲಿ ತಿನ್ನೋದಕ್ಕೆ ಅಂತ ಕೆಲವೊಂದು ಲಿಕ್ವಿಡ್ ಐಟಮ್ಸು ಮತ್ತು ಫ್ರೂಟ್ಸು ಎಲ್ಲ ಇಟ್ಟಿದ್ರು. ಬಟ್ ತುಂಬ ಕಡೆ ಎಲ್ಲ ಆರ್ಟಿಫಿಷಿಯಲ್ ಕಲರನ್ನ ಯೂಸ್ ಮಾಡಿ ಇಟ್ಟಿರುವಂಥ ಒಂದು ಡ್ರಿಂಕ್ಸ್ ಜಾಸ್ತಿ ಇತ್ತು. ಸೊ ಅದಕ್ಕೆ ನಾನು ಏನು ಮಕ್ಕಳಿಗೆ ಕೊಡ್ಸೋಕ್ಕೆ ಹೋಗಲಿಲ್ಲ. ಸೊ ಫ್ರೂಟ್ಸ್ನ ಕೊಡ್ಸೋಣ ಅಂದರೆ ಫ್ರೂಟ್ಸ್ನೂ ಅಷ್ಟೇ ಅಷ್ಟೊಂದು ದೊಡ್ಡ ಓಪನ್ ಫೀಲ್ಡಲ್ಲಿ. ಸೊ ಅದನ್ನು ಕವರ್ ಸಹ ಮಾಡಿಲ್ಲ, ಓಪನಾಗಿ ಹಾಗೆ ಅವ್ರು ಸೇಲ್ ಮಾಡ್ತಾಯಿದ್ರು. ಸೊ ಅದನ್ನು ನೋಡ್ಬೋದು. ಇಲ್ಲಿ ಬಾಟ್ಲ್ಸ್ ನೋಡಿ ಎಷ್ಟೊಂದು ಕಲರ್ಫುಲ್ ಆಗಿದೆ, ಎಲ್ಲ ಕಲರ್ ಆ್ಯಡ್ ಮಾಡಿದ್ದಾರೆ. ಸೊ ಯಾವುದು ಜಾಸ್ತಿ ನಾವು ಏನೂ ತೊಗೊಳ್ಲಿಲ್ಲ ತಿನ್ನೋದಕ್ಕೆ. ಸೊ ಮಕ್ಕಳಂತೂ ಕೇಳ್ತಾನೆ ಇದ್ರು. ಬಟ್ ಏನು ಕೊಡಿಸೋಣ ಅಂದ್ರೂ ಅಲ್ಲೆಲ್ಲ ತುಂಬ ಧೂಳು, ಓಪನಾಗಿ ಇಟ್ಟಿರೋದ್ರಿಂದ ತುಂಬಾ ಧೂಳು ಕೂರ್ತಾ ಇತ್ತು ತಿಂಡಿಗಳ ಮೇಲೆ. ಸೊ ಗೊತ್ತಿದ್ದು ಹೇಗೆ ಕೊಡಿಸೋದು ಅಂತ. ಸೊ ಅವ್ರು ಟಾಯ್ಸ್ ಬೇಕು ಅಂತ ಒಂದು ವಿಜುವಲೇನೇ ಎತ್ಕೊತಾ ಇದ್ದಾನೆ, ಅದು ಬೇಕು ಅಂತ ಹೇಳಿಬಿಟ್ಟು. ಸೊ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನ ನೋಡ್ತಾಯಿದ್ರು. ಸೊ ಇದು ಬಂದು ಗ್ಲಾಸ್ ಹೌಸ್ ಎಂಟ್ರೆನ್ಸು. ಸೊ ಇಲ್ಲೂ ಅಷ್ಟೇ ಅಷ್ಟೊಂದೇನು ರಶ್ ಏನೂ ಇರಲಿಲ್ಲ. ಸೊ ಆರಾಮಾಗಿ ನಾವು ಒಳಗಡೆ ಹೋಗ್ತೀವಿ. ಸೊ ಈ ಸರಿ ತುಂಬ ಚೆನ್ನಾಗಿತ್ತು ಸ್ಟ್ಯಾಚು. ಅದ್ರ ಮುಂದೆ ನೋಡ್ಬೋದು ದೊಡ್ಡ ಎಷ್ಟು ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ಬಂದು ಸಣ್ಣ ಸಣ್ಣ ಪಿಂಕ್ ಕಲರ್ದು, ರೆಡ್ ಕಲರಲ್ಲಿ ಹೂವು ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ನಮ್ಮ ಮನೆ ಹತ್ರ ಬೆಳೆಸ್ತೀವಲ್ವ, ಸೊ ಆ ಥರದ್ದು. ಇದು ಬಂದು ಡೇರಾ ಹೂಗಳು. ಸೊ ತುಂಬ ದೊಡ್ಡ ದೊಡ್ಡ ಡೇರಾ ಹೂಗಳೆಲ್ಲ ಇದ್ವು. ಇದಕ್ಕೆ ಫಸ್ಟ್ ಪ್ಲೇಸ್ ಬಂದಿತ್ತು ನೋಡಿ. ಫೋಟೋ ತಗೋಣ ಅಂತ ಹೋದ್ವಿ. ಅಂಗಡಿ ಎಲ್ಲ ತುಂಬ ನಿಂತಾ ಇದ್ರು ಹಿಂದೆಯಿಂದ. ಸೊ ಅದಕ್ಕೆ ನಾವು ಜಸ್ಟ್ ವೀಡಿಯೋ ಮಾಡ್ಕೊಂಡು ಹಾಗೆ ಹೊರಗಡೆ ಬಂದ್ಬಿಟ್ವಿ. ಸೊ ವಯಸ್ಸಾದವರು ಮಕ್ಕಳು ಎಲ್ಲನೂ ಸಹ ಇರ್ತಾರೆ. ಬಟ್ ಅರೇಂಜ್ಮೆಂಟ್ಸ್ ಏನು ಒಳಗಡೆ ಅಷ್ಟು ಮಾಡಿರಲಿಲ್ಲ. ಸೊ 2-3 ಸರಿ ನಾವು ತಪ್ಪಿಸ್ಕೊಂಡ್ಬಿಟ್ವಿ. ಸೊ ಅಷ್ಟೊಂದು ರಶಲ್ಲಿ ಹುಡ್ಕೋದೇ ಕಷ್ಟ ಆಯಿತು ಆಮೇಲೆ. ಸೊ ನಂತರ ಇದು ಬಂದು ಹೊರಗಡೆ ಬರೋದು ಗ್ಲಾಸ್ ಹೌಸಿಂದ. ಬರೋಷ್ಟೊತ್ತಿಗೆ ಅಲ್ಲಿ ನನ್ನ ಸ್ಟೂಡೆಂಟು ಸುದೀಕ್ಷಾ ಅಂತ ಮತ್ತು ಅವ್ರ ಪೇರೆಂಟ್ಸು ಸಿಕ್ಕಿದ್ರು. ತುಂಬ ದಿನದಿಂದ ಅವ್ರು ನೋಡಬೇಕು ಅಂತ ಹೇಳ್ತಾಯಿದ್ರು. ಬಟ್ ಸಡನ್ನಾಗಿ ಸರ್ಪ್ರೈಸ್ ನನಗೆ ಲಾಲ್ಬಾಗಲ್ಲಿ ಮೀಟ್ ಮಾಡಿದ್ದು. ತುಂಬ ಖುಷಿಯಾಯಿತು. ಸುದೀಕ್ಷಾ ಬಂದು ಯಕ್ಷಗಾನ ಪರ್ಫಾರ್ಮರು. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಳೆ. ಅವ್ರ ಪೇರೆಂಟ್ಸು ಅಷ್ಟೇ ಅವಳಿಗೆ ತುಂಬಾ ಎಂಕರೇಜ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಅವ್ರ ತಾಯಿ ಅಂತೂ ಅವಳಿಗೆ ತುಂಬಾ ಎಂಕರೇಜ್ ಮಾಡ್ತಾರೆ. ಸೊ ಅಷ್ಟು ಪುಟ್ಟ ಹುಡುಗಿ ಯಕ್ಷಗಾನ ಮಾಡೋವಾಗ ವಾಯ್ಸ್ ಕೇಳಿಬಿಟ್ರೆ ಅಂತೂ ಫುಲ್ ಫಿದಾಗಿ ಹೋಗ್ತೀವಿ. ಅಷ್ಟು ಚೆನ್ನಾಗಿ ಡೈಲಾಗ್ಸ್ ಹೇಳ್ತಾಳೆ, ಡ್ಯಾನ್ಸ್ ಮಾಡ್ತಾಳೆ. ಸೊ ಪೇರೆಂಟ್ಸ್ ಈ ಥರ ಎಂಕರೇಜ್ ಮಾಡಿದ್ರೆ ತುಂಬ ಖುಷಿ ಆಗುತ್ತಲ್ವ ನಮಗೆ. ಸೊ ಇದು ಬಂದು ಮಕ್ಕಳು, ನಾವು ಲಾಸ್ಟ್ ಟೈಮ್ ಲಾಲ್ಬಾಗ್ಗೆ ಬಂದಿದ್ದಾಗ ಈ ಒಂದು ಪ್ಲೇಸ್ಗೆ ಬಂದಿದ್ವಿ. ಸೊ ಅಲ್ಲಿ ಹೋಗೋಣ ಅಂತ ಹಠ ಮಾಡಿದ್ರು. ಸೊ ಅಲ್ಲಿಂದ ಹಾಗೆ ಈ ಒಂದು ಪ್ಲೇಸ್ಗೆ ಬಂದು ನೋಡಿ ಎಷ್ಟು ಚೆನ್ನಾಗಿ ಅವನು ಡ್ಯಾನ್ಸ್ ಆಡ್ತಾ ಇದ್ದಾನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.